ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮ. ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್, ಅವೆನ್ಯೂ ರೋಡ್, ಬಳೆಪೇಟೆ, ಬೆಂಗಳೂರು. ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾ ಆಲೋಡ್. ಶನಿವಾರ ಅಲ್ವಾ, ಬಹಳ ವಿಶೇಷವಾದ ಕ್ಷೇತ್ರಗಳಿಗೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗೋದು ವಾಡಿಕೆ. ಇವತ್ತು ಪ್ರಥಮವಾಗಿ ನಾವು ಹೋಗೋಣ ಹೆಣ್ಣೂರಿನ ವಜ್ರಮುನೀಶ್ವರ ಸ್ವಾಮಿ ದೇವಾಲಯಕ್ಕೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಇಲ್ಲಿ ಬಹಳ ವಿಶೇಷವಾಗಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಜರುಗಿತು. ಅಲ್ಲಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಕೂಡ ಹೋಗಿ ಭಾಗವಹಿಸಿದ್ರು ಆ ಕಾರ್ಯಕ್ರಮದಲ್ಲಿ. ಹೇಗಿತ್ತು ಆ ಕಾರ್ಯಕ್ರಮ ನೀವೇ ನೋಡಿ. ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು.
अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय महादेवाय नमः। अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय कालाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय महादेवाय नमः। ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಸುಜ್ಞಾನ ದೀವಿಗೆಯ ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ ಭಕುತರ ಮನೆಯ ಜ್ಯೋತಿ ತಾವಾದರು. ಬಾಲವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು. ಅಬಾಲವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು. ಅರಿವಿನ ದರ್ಪಣದ ಅರಿವಿನ ನಿಧಿಗಿವರು ಸ್ವರ ಜ್ಯೋತಿಷ್ಯದ ಮೌಲ್ಯವ ಬಲ್ಲವರು. ಚಕ್ಷುರ್ಮತಿಯ ಭವಿಷ್ಯ ಪ್ರಮುಖರು. ಸ್ಮರಿಸಿ ಬೇಡುವೆ ಹರಸಯ್ಯ ಇನ್ನ ನಿನ್ನ ನಾಮವೇ ಈ ಬಾಳ ಮಂತ್ರವೋ. ಆ ಆ ನಾಮವೇ ಈ ಬಾಳ ಮಂತ್ರವೋ. ನೀನಾಡೋ ಆಟದಿ ನಾವೊಂದು ಕಿರುಪಾತ್ರ. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಬಿಲಾಗಿರಿ ನಮಃ, ಶ್ರೀಕರಾಯ ನಮಃ, ಕಪರ್ದಿನೇ ನಮಃ, ನೀಲಲೋಹಿತ ನಮಃ, ಖಡ್ಗಾಂಗಿಣೇ ನಮಃ,
शूलपाणी नमः महारूपान् महाम्बिकापते नमः शिवते नमः शिवते नमः जगद्धारणी नमः जगदम्बते नमः त्रे नमः त्रयमूर्ते नमः गणपदात्रे नमः आदिमध्यांतरे धर्माय महेश्वराय नमः शम्भस्त्रे नमः भस्मोदुलितविग्रहाय नमः शिवते नमः साम्ब सदाशिवाय नमः ओम वनस्पतिरसात्पन्नो गन्धाद्युतो मनोहरः आग्नेय सर्वदेवानां धूपोऽयं प्रतिगृह्यतां जटाङ्गं कुकुलं धूपं सुगन्धं च मनोहरं नमस्ते अस्तरुद्ररूपेभ्यः ओम तत्पुरुषाय विद्महे महादेवाय धीमहि तन्नो रुद्रः प्रचोदयात् ईशानः सर्वविद्यानाम् ईश्वरः सर्वभूतानां ब्रह्माधिपतिर्ब्रह्मणाधिपतिर्ब्रह्मा शिवो मे अस्तु सदा शिवान् यो वेदादोऽक्षरप्राक्तो वेदान्ते च प्रतिष्ठितः तस्य श्रीगुरुभ्यो नमः हरिः ओम शुक्लां वरदरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। ओं त्र्यम्बकं यजामहे सुगन्धिं पुष्टिवर्धनं उर्वारुकमिन्दना मृत्योन्वृक्षेमामृतात् महामृत्युंजयाय नमः। ओम श्रीं वज्रमुनेश्वराय नमः। ओम श्रीं वज्रमुनेश्वराय नमः। ओम श्रीं वज्रमुनेश्वराय नमः। ಇವತ್ತಿನ ದಿನ ವಜ್ರಮುನೇಶ್ವರರ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಒಂದು ಕ್ಷೇತ್ರ ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯವೂ ಅದರಲ್ಲೂ ವಾರದಲ್ಲಿ ಸೋಮವಾರ, ಭಾನುವಾರ, ಪೌರ್ಣಮಿ, ಅಮಾವಾಸ್ಯೆಗಳಲ್ಲಿ ಈ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಅನುಷ್ಠಾನಗಳು ನಡೆಯುತ್ತೆ. ಇಲ್ಲಿ ಸಾಕಷ್ಟು ಜನ ಭಕ್ತರು, ಭಕ್ತ ಸಮೂಹ ವಜ್ರಮುನೇಶ್ವರರ ದರ್ಶನಕ್ಕೆ ಬರತಕ್ಕಂಥದ್ದು. ಮಕ್ಕಳಲ್ಲಿರ್ತಕ್ಕಂತಹ ಬಾಲಗ್ರಹ ದೋಷ ಇರಲಿ ಅಥವಾ ಸಮಸ್ಯೆಗಳ ಸೆರೆಮಾಲೆ ಇರಲಿ, ಇಂತಹದ್ದನ್ನು ದೂರ ಮಾಡಿಕೊಂಡು ಪ್ರತಿಯೊಬ್ಬರು ಸಹಿತ ಸ್ವಾಮಿಯ ದರ್ಶನಕ್ಕೆ ಬರತಕ್ಕಂಥದ್ದು ಈ ಕ್ಷೇತ್ರದ ವೈಶಿಷ್ಟ್ಯತೆ. ಈ ಕ್ಷೇತ್ರದಲ್ಲಿ ಇದು 31ನೇ ವರ್ಷದ ವಿಶೇಷವಾದಂತಹ ಅನುಷ್ಠಾನ. ಇಲ್ಲಿ ಸ್ವಾಮಿಗೆ ಬೆಳಗಿನ ನಿತ್ಯ ಅನುಷ್ಠಾನಗಳು, ಹೋಮ ಹವನಗಳು, ಅದರಲ್ಲೂ ದುರ್ಗಾ, ಗಣಪತಿ, ಚಂಡಿಕಾ ಮಹಾಯಾಗ ಸಹಿತ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ನಡೆಯುತ್ತೆ. ಇವತ್ತು ಸಹಿತ ಅಷ್ಟೇ ವೈಭವೀಕೃತವಾಗಿ ಸ್ವಾಮಿಗೆ ಫಲ ಪಂಚಾಮೃತ ಅಭಿಷೇಕ, ಕುಂಭಸ್ನಾನ, ಈ ತರಹ ಬಹಳ ವಿಶೇಷವಾದಂತಹ ಅನುಷ್ಠಾನಗಳನ್ನು ಮಾಡಿದ್ದಾರೆ. ಅಸಲು ಈ ಸ್ವಾಮಿಯ ಕ್ಷೇತ್ರ ಇರ್ತಕ್ಕಂಥದ್ದಾದರೂ ಎಲ್ಲಿ, ಅದು ಈಗ ನಿಮಗೆ ತಿಳಿಸಿಕೊಡ್ತೇನೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮಃ. ಸಾಂಬ ಸದಾಶಿವನ ವಿಶೇಷವಾಗಿರ್ತಕ್ಕಂತಹ ಆಸ್ಥಾನ ಶ್ರೀ ವಜ್ರಮುನೇಶ್ವರ ಸ್ವಾಮಿ ದೇವಸ್ಥಾನ, HBR ಹೆಣ್ಣೂರಲ್ಲಿರ್ತಕ್ಕಂತಹದ್ದು, 4ನೇ ಬಡಾವಣೆ,
1ನೇ ಹಂತ 5ನೇ ಮುಖ್ಯ ರಸ್ತೆ, BDA ಪಾರ್ಕ್ ಹತ್ರ, ಕಲ್ಯಾಣ ನಗರ ಅಂಚೆ ಇರತಕ್ಕಂಥ ಬೆಂಗಳೂರಿನ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ 31ನೇ ವರ್ಷದ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಜ್ರಮುನೇಶ್ವರರ ಒಂದು ಮಹೋತ್ಸವ, ಸಾಕಷ್ಟು ಜನ ಭಕ್ತ ಸಾಗರ ಆಗಮಿಸಿರ್ತಕ್ಕಂಥದ್ದು ಹಾಗೂ ಶಿವಧ್ಯಾನ, ಶಿವಮಂತ್ರವನ್ನು ಜಪಿಸ್ತಕ್ಕಂಥದ್ದು, ಬರ್ತಕ್ಕಂಥ ಸಾಕಷ್ಟು ಜನ ಭಕ್ತರಿಗೂ ಸಹಿತ ಅನ್ನದಾನವನ್ನು, ನಿತ್ಯ ಅನ್ನದಾಸೋಹವನ್ನ ಮಾಡತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಂಶ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಒಂದೇ ಕುಟುಂಬದ ಸಾಕಷ್ಟು ಜನ ಒಟ್ಟುಗೂಡಿ ನಡೆಸ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿ ವಿಜೃಂಭಣೆಯಾಗಿ ಸಾಕಷ್ಟು ಅರ್ಥಗರ್ಭಿತವಾಗಿ ನಡೀತಕ್ಕಂಥ ಈ ಅನುಷ್ಠಾನಕ್ಕೆ ವಜ್ರಮುನೇಶ್ವರರ ಸಂಪೂರ್ಣ ಕೃಪಾಶೀರ್ವಾದಕ್ಕೆ ನಾವು ಬಂದಿದ್ದೇವೆ. ಈ ಒಂದು ದರ್ಶನ ಭಾಗ್ಯ ಎಲ್ಲರಿಗೂ ಸೇರ್ತಕ್ಕಂಥದ್ದು, ಜೊತೆಗೆ ಸ್ವಾಮಿಯ ಪ್ರಸಾದ ಎಲ್ಲರಿಗೂ ಸೇರ್ತಕ್ಕಂಥದ್ದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ವೀಕ್ಷಕರೇ, ಇತ್ತೀಚೆಗಷ್ಟೇ ಗುರೂಜಿಯವರು ಮಂಡ್ಯಕ್ಕೆ ಹೋಗಿದ್ರು. ಯಾಕಂದ್ರೆ ಮಂಡ್ಯದಲ್ಲಿ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿರುವಂತಹ ಶ್ರೀ ಶ್ರೀ ಅನಂತಕುಮಾರ ಸ್ವಾಮೀಜಿರವರ 77ನೇ ವರ್ಷದ ಜನ್ಮ ದಿನೋತ್ಸವವನ್ನ ಆಚರಿಸಲಾಗಿತ್ತು. ಈತನ್ಮಧ್ಯೆ ಆ ಕಾರ್ಯಕ್ರಮದಲ್ಲಿ ಅರಿವಿನ ದರ್ಪಣ ಕಾರ್ಯಕ್ರಮವನ್ನ ಕೂಡ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅರಿವಿನ ದರ್ಪಣ ತಮ್ಮೆಲ್ಲರಿಗೂ ತಿಳಿದೇ ಇದೆ, ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ನಡೆಸುವಂತಹ ಕಾರ್ಯಕ್ರಮ ಇದು. ಗುರುವೇ ಅರಿವು ಅಂತ ಹೇಳ್ತಾರೆ, ಅರಿವೇ ಗುರುವು ಅಂತ ಹೇಳ್ತಾರಲ್ವಾ, ಹಾಗಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕಿವಿ ಮಾತನ್ನ ಗುರೂಜಿಯವರು ನೀಡಿದ್ದಾರೆ. ಬನ್ನಿ ಆ ಕಾರ್ಯಕ್ರಮ ಹೇಗಿತ್ತು, ರೂಪುರೇಷೆ ಎಲ್ಲ ನೋಡೋಣ ಈ ದೃಶ್ಯಾವಳಿಯಲ್ಲಿ. ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ, ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ, ಬೆಳೆಯುವ ಪೈರುಗಳ ಬಾಗಿಸೋ ಮಹನೀಯ ನಿರ್ಮಲ ಮನಸ್ಸುಗಳ ಪಳಗಿಸೋ ಗುರುವರಿಯ ಆನಂದ ಗುರುದೇವ ವಂದನೆ. ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ, ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ. ಅವರ ಆದರಿಸೋ ರೀತಿ ಕಲಿಸಿ, ತಂದೆ ತಾಯಿಯರ ಹಿರಿಮೆ ತಿಳಿಸಿ, ಅವರ ಆದರಿಸೋ ರೀತಿ ಕಲಿಸಿ, ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ, ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ, ಚೇತನವಾದಂಥ ಆನಂದ ಗುರುವೇ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ, ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ. ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಕ್ಕರೆಯ ನಾಡೆಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಮಂಡ್ಯ ಜಿಲ್ಲೆ
ಪ್ರತಿಯೊಬ್ಬರೂ ಸಹಿತ ಸಿಹಿ ಸಕ್ಕರೆಯ ತರಹ ಮನಸ್ಸುಳ್ಳವರು ಅಂತ ಹೆಸರಾಗಿದೆ. ಇವತ್ತಿನ ದಿನ ಒಬ್ಬ ಮಹಾನ್ ಚೇತನ ಶಕ್ತಿಯಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಅನಂತಕುಮಾರ ಸ್ವಾಮೀಜಿಯವರ ಹುಟ್ಟುಹಬ್ಬದ ಈ ವಿಶೇಷ ಸಂದರ್ಭ ನಾನು ನಿಮ್ಮನ್ನೆಲ್ಲರನ್ನು ನೋಡುವಂತಹ ಮಹಾಭಾಗ್ಯ ನನ್ನದಾಗಿದೆ. ಇವತ್ತಿನ ದಿವಸ ನಡೀತಾ ಇರತಕ್ಕಂತಹ ಈ ಒಂದು ಮಹತ್ತರವಾಗಿರ್ತಕ್ಕಂತಹ ಹುಟ್ಟುಹಬ್ಬದ ಈ ಸಂಭ್ರಮ ಶ್ರಾವಣ ಮಾಸದ ಶುಕ್ರವಾರ ಸಂಜಾಕಾಲ ಸಾಯಂ ಸಂಧ್ಯೆಯಲ್ಲಿ ಬೆಳಗಿನ ನನ್ನ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಒಂದು ವಿಶೇಷವಾದಂತಹ ಅನುಷ್ಠಾನವನ್ನು ಮಾಡಬೇಕು. ಆ ಅನುಷ್ಠಾನವನ್ನು ಮನೆಯಲ್ಲಿ ದೇವರ ಫೋಟೋಗೆ ಮಾಡಿದ್ದು ಒಂದು ಫಲ ಆದರೆ, ನಿಮ್ಮೆಲ್ಲರ ಮಧ್ಯದಲ್ಲಿ ನಡೆದಾಡ್ತಾ ಇರತಕ್ಕಂಥ ಸಾಕಷ್ಟು ಜನ ನಿಮ್ಮ ಮನೆ ಮಕ್ಕಳನ್ನು ಜ್ಞಾನವಂತರನ್ನಾಗಿ ಮಾಡಿ, ವಿದ್ಯಾವಂತರನ್ನಾಗಿ ಮಾಡಿ, ಅವರನ್ನ ಒಳ್ಳೆ ದೇಶಕ್ಕೆ ಸತ್ಪ್ರಜೆಗಳನ್ನಾಗಿ ಮಾಡಿರ್ತಕ್ಕಂಥ ಕರ್ಮಯೋಗಿಯನ್ನು ಪೂಜಿಸಿದ್ದೀರಿ ತಾವು. ದೊರಕುನ ಇటువంటి ಸೇವಾ. ಈ ಸೇವಾ ಭಾಗ್ಯ ಇವತ್ತಿನ ದಿವಸ ನಿಮ್ಮೆಲ್ಲರೂ ಸಹಿತ ಕಣ್ಗಳಲ್ಲಿ ತುಂಬಿಸ್ಕೊಂಡಿದ್ದೀವಲ್ಲ, ಅದೇ ನಮ್ಮ ಪೂರ್ವ ಜನ್ಮದ ಪುಣ್ಯ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತಿನ ದಿವಸ ಈ ನಡೆದಾಡೋ ದೇವರಿಗೆ ಹುಟ್ಟುಹಬ್ಬ ಆಚರಣೆ ಮಾಡಿದ್ದು ನನಗೆ ನಿಜಕ್ಕೂ ಬಹಳ ಸಂತೋಷದ ವಿಚಾರ. ಇವತ್ತು ಬೆಳಗಿನ ಕಾರ್ಯಕ್ರಮ ಎಷ್ಟು ಜನ ನೋಡಿದಿರಿ? ಕೈ ಎತ್ತಿ. ಇವತ್ತಿನ ಬೆಳಗಿನ ಕಾರ್ಯಕ್ರಮ ನೋಡಿರೋರು ಮಾತ್ರ ಕೈ ಎತ್ತಿ. ಇಲ್ದಿದ್ದವ್ರಿಗೆ ಸ್ವೀಟ್ ಕೊಡೋದಿಲ್ಲ, ನೋಡಿರೋರಿಗೆ ಮಾತ್ರ ಸಿಹಿ ಕೊಡೋದು. ಆದರೂ ಮಂಡ್ಯದಲ್ಲಿ ಸಕ್ಕರೆ ಬೆಳೆ ಜಾಸ್ತಿ ಆಗಿರಬೇಕು. ಉದ್ಯೋಗ ನಿಮಿತ್ತ ಎಲ್ಲರೂ ಟಿ ವಿ ಆಫ್ ಮಾಡಿಬಿಟ್ಟಿದ್ದೀರಿ. ಇವತ್ತು ಶ್ರಾವಣ ಶುಕ್ರವಾರ ಯತಿಗಳ ದರ್ಶನ ಆಗಲಿ, ದೇವತೆಗಳ ದರ್ಶನ ಆಗಲಿ, ಗುರು ಹಿರಿಯರ ದರ್ಶನವಾಗಲಿ ಅಥವಾ ನ್ಯಾಯಾಧೀಶರ ದರ್ಶನವಾಗಲಿ, ಇದೆಲ್ಲ ಸಾಮಾನ್ಯವಾದ್ದಲ್ಲ. ನ್ಯಾಯಾನ್ಯಾಯಗಳನ್ನು ಕೂತು ತಮ್ಮ ಆಸ್ಥಾನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅವ್ರು ಹೇಳ್ತಕ್ಕಂಥ ಆ ನುಡಿ ಮುತ್ತಿಗೆ ಇರ್ತಕ್ಕಂಥದ್ದೇ ತೂಕ. ಒಬ್ಬ ಮನುಷ್ಯನ ಅಳಿವು ಉಳಿವುಗಳ ಮಧ್ಯದಲ್ಲಿ ಅವರ ಮಾತು ಅಂತಕ್ಕಂತಹ ತ್ರಿಶೂಲ ಓಡಾಡ್ತಾ ಇರುತ್ತೆ. ನ್ಯಾಯಸಮ್ಮತವಾಗಿ ಪ್ರತಿಯೊಂದು ಸಹಿತ ಆಧ್ಯಾತ್ಮಿಕ ಧಾರ್ಮಿಕ ಜ್ಞಾನ, ಆ ಜ್ಞಾನ ಭಿಕ್ಷೆಯನ್ನು ಯಥೇಚ್ಛವಾಗಿ ತಲೆಯಲ್ಲಿಟ್ಟುಕೊಂಡು ಎಲ್ಲರ ಸಮ್ಮುಖದಲ್ಲಿ ಎಲ್ಲರಿಗೂ ಅರ್ಥಗರ್ಭಿತವಾಗಿ ಎಲ್ಲರ ಜೀವನಕ್ಕೂ ಎಲ್ಲೂ ವ್ಯತ್ಯಾಸ ಬಾರದರ ಒಂದು ನ್ಯಾಯವಾದಂತಹ ನ್ಯಾಯಸ್ಥಾನದಲ್ಲಿ ನ್ಯಾಯ ಕೊಡ್ತಕ್ಕಂತಹ ನ್ಯಾಯದೇವರುಗಳು ಇವತ್ತಿನ ದಿವಸ ನಮ್ಮ ಅನಂತಕುಮಾರ ಸ್ವಾಮಿಯವರ ಹುಟ್ಟುಹಬ್ಬಕ್ಕೆ ಆಗಮಿಸಿರೋದು ನಿಜಕ್ಕೂ ಮಹಾಭಾಗ್ಯ. ಯಾಕಿದ್ರ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೇನೆಂದ್ರೆ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಮನೆ ಮಕ್ಕಳ ಪ್ರತಿಯೊಬ್ಬ ಮಕ್ಕಳಿಗೂ ನಾನು ಹೇಳೋದೇನೆಂದ್ರೆ, ವಿದ್ಯೆ ಕಲಿಯುವಾಗ ಕಲ್ತು ಬಿಟ್ರೆ ತೊಂದರೆ ಇಲ್ಲ. ಕಲಿಯುವಾಗ ನಾವು ಆಟ ಆಡ್ತಾ ನಮ್ಮ ಜೀವನವನ್ನು ವೃಥಾ ವೇಸ್ಟ್ ಮಾಡಿಕೊಂಡ್ರೆ ಆಗ ಇಂತಹ ಯೋಗ ಸಿಗಲ್ಲ. ಇವತ್ತು ನಮ್ಮ ಮನೆ ಮಕ್ಕಳುಗಳಿಗೆ ಸಾಕಷ್ಟು ತರಹ ಅನುಕೂಲಗಳನ್ನು ನಾವು ಪಡಿಸ್ಕೊಡ್ತಾ ಇದ್ದೀವಿ. ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಲೋಕಾಯುಕ್ತರು ಉಪಲೋಕಾಯುಕ್ತರು ಒಂದು ಕಾರ್ಯಕ್ರಮದಲ್ಲಿ ನಾನು ಭೇಟಿಯಾಗಿದ್ದಾಗ ಅವರ ಬಾಲ್ಯದ ನೆನಪುಗಳನ್ನು ಹೇಳಿದ್ರು. ಆಗ ಅವರ ಓದಿನ ಅಭ್ಯಾಸ ಕ್ರಮ ಹೇಗಿತ್ತು, ಎಷ್ಟು ಶ್ರಮ ಬಿದ್ದು ಅವರು ಓದಿದ್ರು, ಇವತ್ತು ಅದರ ಸುಖ ಏನು ಪಡ್ತಾ ಇದ್ದಾರೆ ಅಂತ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ನಮ್ಮ ಮನೆ ಮಕ್ಕಳು ಒಳ್ಳೆ ಜ್ಞಾನವಂತರಾಗಿ, ಬುದ್ಧಿವಂತರಾಗಿ, ಒಳ್ಳೆ ವಿದ್ಯಾವಂತರಾಗಿ, ಸಂಸ್ಕಾರವಂತರಾಗಿ, ಬರೀ ವಿದ್ಯೆ ಬುದ್ಧಿ ಇದ್ರೆ ಸಾಲದು, ಸಂಸ್ಕಾರ ಬೇಕು. ಆ ಸಂಸ್ಕಾರದ ಅರಿವು ಯಾರ ಮನೆಯಲ್ಲಿ ಮಕ್ಕಳಿಗೆ ದೀಪವನ್ನು ನಾವು ಹಚ್ಚುತ್ತೀವೋ, ಆ ದೀಪದ ಬೆಳಕಲ್ಲಿ ಯಾವ ಮಕ್ಕಳು ವಿಶೇಷವಾಗಿ ಪ್ರಜ್ವಲಿಸ್ತಾರೋ ಅಂತಹ ಮನೆ ಮಕ್ಕಳು ಒಂದಲ್ಲ ಒಂದು ದಿವಸ ಉನ್ನತ ಸ್ಥಿತಿಯಲ್ಲಿ ಕೂತು ಈ ಆಸ್ಥಾನಕ್ಕೆ ಬರ್ತಾರೆ. ಅಂತಹ ಮಕ್ಕಳನ್ನ ತಯಾರು ಮಾಡತಕ್ಕಂತಹ ಕಾಯಕವನ್ನ ನಿರಂತರವಾಗಿ ಕಾಶಿಯಲ್ಲಿ ಜನನ, ಗಂಗಾ ತೀರದ ಸ್ನಾನ, ಗುರು ಹಿರಿಯರು, ಮಾತಾಪಿತೃಗಳು, ಬಂಧು ಬಾಂಧವರು ಎಲ್ಲರೂ ಸಹಿತ ಕಾಶಿ ಆ ಪ್ರಾಂತ್ಯದಲ್ಲಿ, ದೂರದ ಊರಿನಲ್ಲಿ ನನ್ನವರು ಅಂತ ಇದ್ರು ಸಹಿತ ಇದೇ ನನ್ನೂರು, ಈ ಮನೆ ನನ್ನದು, ಮಂಡ್ಯ ಜಿಲ್ಲೆ ನನ್ನದು, ಮಂಡ್ಯದಲ್ಲಿ ಇರ್ತಕ್ಕಂತಹ ಮಕ್ಕಳ ಜೀವನಕ್ಕೆ ಒಂದು ಬೆಳಕಾಗಬೇಕು ಅಂತ ಹೇಳಿ ದೂರದಿಂದ ಇಷ್ಟು ದೂರ ಪ್ರಾಂತ್ಯಕ್ಕೆ ಬಂದು ಕಾಲಿಟ್ಟು ಇಲ್ಲಿ ಒಂದು ಇಷ್ಟು ಜನ ಜ್ಞಾನ ದೇಗುಲವನ್ನು ತೆಗೆದು ನಿಮ್ಮ ಮನೆ ಮಕ್ಕಳಿಗೆ ಒಂದು ಜ್ಞಾನ ಭಿಕ್ಷೆಯನ್ನು ಕೊಡ್ತಾ ಇರತಕ್ಕಂಥ ಅನಂತಕುಮಾರ ಸ್ವಾಮಿ ಅವರಿಗೆ ಆ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಇರಬೇಕು. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಇರಬೇಕು. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಗುರುಗಳ ಆಶೀರ್ವಾದ, ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಇದು ನಮಗೆ ಸಿಗಬೇಕಾದ್ರೆ
ಗುರುಗಳ ಮನಸ್ಸನ್ನ 1 ನಿಮಿಷದ ಕಾಲ ಆದರೂ ನಮ್ಮತ್ತ ಎಳ್ಕೊಳ್ಬೇಕು. ಅದಕ್ಕೆ ನೀವು ಮಾಡಬೇಕಾದ ಕಾಯಕವೇನು? ನಿಮ್ಮ 2 ಕೈಗಳನ್ನು ಮೇಲೆತ್ತಿ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರದಿಂದ 11 ಬಾರಿ ಚಪ್ಪಾಳೆ ಬಾರಿಸಿ. ಆ ಚಪ್ಪಾಳೆಯ ಕೂಗು, ಆ ಶಬ್ದ ಗುರುಗಳ ಹೃದಯ ಮುಟ್ಟಬೇಕು. ಓಂ ನಮಃ ಶಿವಾಯ. ಕೈ ಮೇಲೆತ್ತೋದ್ರಿಂದ ಅವಮಾನ ಇಲ್ಲ. ಇವತ್ತಿದ್ದು ನಾಳೆ ಮಣ್ಣಾಗುವಂಥ ಈ ದೇಹಗಳಿಗೆ ನಾಚಿಕೆ ಮಾನ ಇದೆಯಾ? ನಾವು ಮಾಡ್ತಾ ಇರೋದು ಗುರು ಸೇವೆ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಯೋಗದ ಗುರುವಿಗೆ ಯೋಗದ ನಮಸ್ಕಾರ. ಪ್ರತಿನಿತ್ಯ ಯೋಗವನ್ನು ಹೇಳಿಕೊಟ್ಟು ನಿಮ್ಮ ಮನೆ ಮಕ್ಕಳ ಆರೋಗ್ಯವನ್ನು ಕಾಪಾಡ್ತಾ ಇರ್ತಕ್ಕಂಥ ಈ ಯೋಗ ಶಿರೋಮಣಿಗೆ ನೀವು ಯೋಗಾಭ್ಯಾಸದ ನಮಸ್ಕಾರ. ಇಷ್ಟೊತ್ತು ಚಪ್ಪಾಳೆ ಬಾರಿಸಿದ್ರಲ್ಲ, ಯಾರಿಗೆ ಲಾಭ? ನನಗಾದು ನಿಮ್ಮ 72,000 ನರನಾಡಿಗಳು ಚುರುಕಾಯಿತು. ಈಗ ನಾನು ಹೇಳೋ ಒಂದೊಂದು ಮಾತು ಕರೆಕ್ಟಾಗಿ ನಿಮ್ಮ ತಲೆಯಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಯಾಕೆಂದ್ರೆ ಇಷ್ಟೊತ್ತು ಕೂತು ಮೈಕೈಯನ್ನು ಬಡಿಸ್ಕೊಂಡು ಎಲ್ಲೋ ಒಂದ್ ಕಡೆ ದೇಹನೆಲ್ಲ ಸೊರಗಿಸ್ಬಿಟ್ಟಿದ್ರಿ. ಯಾವಾಗ 2 ಕೈಗಳನ್ನು ಮೇಲೆತ್ತಿ ಕೈ ಜೋರಾಗಿ ಬಾರಿಸಕ್ಕೆ ಶುರು ಆದ್ರೂ ನಿಮ್ಮ ದೇಹದಲ್ಲಿ ರಕ್ತ ಚಲನೆ ಸಮಂಜಸವಾಗಿ ನಡೆದು ದೇಹ ಈಗ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳುತ್ತೆ. ಇಂತಹ ಒಂದು ವಿಶೇಷತೆ ಇರತಕ್ಕಂಥ ಈ ಒಂದು ಕಾರ್ಯಕ್ರಮ ಮಂಡ್ಯಗೆ ಇವತ್ತಿನ ನನ್ನ ಆಗಮ ನನಗೆ ಬಹಳ ಸಂತೋಷ ತಂದಿದೆ. ಯಾಕೆಂದರೆ ಮರಳಿ ಪುನಃ ನನ್ನ ಗೂಡಿಗೆ ಬಂದಂಗಾಯಿತು. ಯಾಕೆಂದರೆ ನನ್ನ ವಿದ್ಯಾರ್ಥಿಗಳನ್ನು ಕುರಿತು ನಾನು ಮಾತಾಡಬೇಕಾಗಿದ್ದು ಸಾಕಷ್ಟು ಇದೆ. ನನ್ನ ಪ್ರತಿದಿನದ ಕಾರ್ಯಕ್ರಮದಲ್ಲೂ ನಾನು ವಿದ್ಯಾರ್ಥಿಗಳಿಗಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಬರ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಮನಪರಿವರ್ತನೆಗೋಸ್ಕರ ಅರಿವಿನ ದರ್ಪಣ ಅಂತಕ್ಕಂಥದ್ದು ನನ್ನ ಕಾರ್ಯಕ್ರಮದಲ್ಲಿ ಮೇಲಿನ ಮೇಲೆ ಎಲ್ಲ ಡಿಸ್ಟಿಕ್ಗುಗಳಲ್ಲೂ ತಾಲೂಕುಗಳಲ್ಲೂ ಶಾಲಾ ಕಾಲೇಜುಗಳಲ್ಲಿ ನಡೀತಾನೆ ಇರುತ್ತೆ. ಹಾಗೆ ಮಂಡ್ಯದಲ್ಲಿ ಇದು 2ನೇ ಬಾರಿ ನಡೀತಾ ಇದೆ. ಆದರೆ ಇವತ್ತಿನ ನನ್ನ ಅಭಿಮಾನಿ ದೇವರುಗಳು ಬಂದಿರೋದು ನೋಡಿದ್ರೆ ವಿದ್ಯಾರ್ಥಿಗಳ ಮನಸ್ಸಿಗೆ ಅವರ ಮನ ಪರಿವರ್ತನೆ ಆಗಬೇಕು ಅಥವಾ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಉತ್ತರ ಕೊಡಬೇಕು, ಇದು ನನಗೆ ಗೊತ್ತಾಗ್ತಾ ಇಲ್ಲ. ಆದರೂ ಗುರುಗಳ ಸಾನ್ನಿಧ್ಯದಲ್ಲಿ ನಡೆದಂತಹ ಈ ವೈಭವೀಪೂರಿತವಾದಂತಹ ಅನುಷ್ಠಾನ ವಿದ್ಯಾರ್ಥಿಗಳಿಗೆ ಹೊತ್ತು ಕೊಡೋಣ. ವಿದ್ಯಾರ್ಥಿಗಳ ಕಡೆ 4 ಜನ ವಿದ್ಯಾರ್ಥಿಗಳು ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಸಹಿತ ನಿಮ್ಮ ಓದಲಿಕ್ಕೆ ಆಗ್ತಾ ಇರತಕ್ಕಂತಹ ಅಡಚಣೆಗಳು, ಯಾಕೆ ನನಗೆ ಓದಲಿಕ್ಕೆ ಆಗ್ತಿಲ್ಲ, ಯಾಕೆ ನನಗೆ ಸರಿಯಾದಂಥ ಮಾರ್ಕ್ಸ್ ಸಿಗ್ತಾ ಇಲ್ಲ, 4 ಜನದಂತೆ ನಾನು ಯಾಕೆ ಮುಂದೆ ಬರಲಿಕ್ಕೆ ಆಗ್ತಿಲ್ಲ, ಇಂತಹ ಯಾವುದೇ ಒಂದು ಪ್ರಶ್ನೆಗಳಿದ್ರೂ ಆ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರ ನನ್ನಿಂದ ಇದೆ. 4 ಜನ ವಿದ್ಯಾರ್ಥಿಗಳು ನೀವೇ ಆಯ್ಕೆ ಮಾಡಿಕೊಂಡು ನಿಮ್ಮ ಪ್ರಶ್ನೆಯನ್ನು ನನ್ನ ಮುಂದಿಡಿ. ಪ್ರಶ್ನೆ ಕೇಳ್ತಕ್ಕಂತಹ ವಿದ್ಯಾರ್ಥಿಗಳು ಮುಂಭಾಗಕ್ಕೆ ಬನ್ನಿ. ಮಾತಾಡಮ್ಮ. ನಾನು ಯಾವ ರೀತಿಲಿ ಓದಬೇಕು, ಮುಂದೆ ಓದಕ್ಕಾಗುತ್ತಾ, ಓದ್ಬೋದಾ ಅಂತ ಕೇಳ್ಬಿಟ್ಟು. ಇಷ್ಟಕ್ಕೆ ಮುಂಚೆ ನಮ್ಮ ಉಪಲೋಕಾಯುಕ್ತರು ಒಂದು ಮಾತು ಹೇಳಿದ್ರು. ಅವರವರ ನಂಬಿಕೆ, ಅವರಲ್ಲಿರ್ತಕ್ಕಂಥ ಶಕ್ತಿಯುತವಾದಂತಹ ಅಂಶ ಸೃಷ್ಟಿಕರ್ತ ಬ್ರಹ್ಮ ಪ್ರತಿಯೊಬ್ಬರಿಗೂ ಕೊಡಬೇಕಾದ್ದೆಲ್ಲವನ್ನೂ ಕೊಟ್ಟಿರ್ತಾನೆ. ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಮಾರ್ಗಗಳನ್ನು ಸಮಂಜಸವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆ ಒಂದು ದುರ್ಲಭ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನು ನಾವು ತಿಳ್ಕೊಂಡಿದ್ದೆ ಆದರೆ ನಾವು ಜ್ಞಾನವಂತರಾಗ್ಬೋದು. ಹಾಗೆ ನೀನು ಪೂರ್ಣ ವಿದ್ಯಾವಂತೆ, ನಿನ್ನಲ್ಲಿ ಒಳ್ಳೆ ವಿಜ್ಞಾನ ಇದೆ, ಜ್ಞಾನ ಇದೆ, ಒಳ್ಳೆ ಜ್ಞಾಪಶಕ್ತಿ ಇದೆ, ಯಾವುದೂ ಆಲೋಚನೆ ಮಾಡಬೇಕಾದ್ದಿಲ್ಲ. ನಿನ್ನ ಸ್ವರತರಂಗ ಪ್ರಕಾರ ನೀನು ಸಾಕಷ್ಟು ಜ್ಞಾನವಂತನೇ. ಆದರೆ ನಿನ್ನ ಓದನ್ನು ಸಂಜೆ ವೇಳೆಲಾಗಲಿ ಬೆಳಗಿನ ಕಾಲದಲ್ಲಾಗಲಿ ಒಂದು ಸಮಯನ ನಿಗದಿಪಡಿಸ್ಕೊಂಡು ಆ ಸಮಯದಲ್ಲಿ ನೀನು ಓದಿದ್ದೆ ಆದರೆ ಒಳ್ಳೆ ವಿದ್ಯಾವಂತಳಾಗ್ತೀಯ. ಮುಂದೆ ನಾನು ಅನ್ಕೊಂಡ್ರೆ ಓದಕ್ಕಾಗುತ್ತಾ ಗುರುಜಿ? ನೋಡಮ್ಮ, ನಿನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ಯೋ ಅದು ಖಂಡಿತ ಸಾಧನೆ ಆಗತ್ತೆ. ಆದರೆ ನಿಮ್ಮ ತಾಯಿ ಮಾತು ಕೇಳಬೇಕು. ನೀನು ಅಮ್ಮನ ಮಾತಿಗೆ ತಿರುವಾದಿಸುವಂಥದ್ದು, ನನಗೆ ಗೊತ್ತು ಅಂಥೇಳಿ ನಾವು ಹಿಂದೆ ತಿರುಗಿ ಹೋಗುವಂಥದ್ದು ಇದು ಸಮಂಜಸ ಅಲ್ಲ. ನೀನು ನಿಮ್ಮಪ್ಪನ ಮುದ್ದಿನ ಮಗಳು, ಅಮ್ಮನ ಮಾತನ್ನು ಸ್ವಲ್ಪ ಆಲೋಚನೆ ಮಾಡಬೇಕು ಅಲ್ವಾ? ಅಮ್ಮನ ಮಾತಿಗೆ ತಲೆ ಬಗ್ಸಿ ನೀನು ವಿದ್ಯಾವಂತಳಾಗು, ಖಂಡಿತ ವಿದ್ಯೆ ಬರುತ್ತೆ. ಏನಾದರೂ ಅನುಷ್ಠಾನ ಮಾಡಬೇಕು. ಇತ್ತೀಚೆಗೆ ನಾನೊಂದು ಬೀಜಾಕ್ಷರಿ ಮಂತ್ರ ಹೇಳಿದ್ದೆ, ಜ್ಞಾಪಕ ಇದೆಯಾ? ನೋಡಿದ್ರ ನನ್ನ ಕಾರ್ಯಕ್ರಮನ? ನೋಡಿಲ್ಲ? 2 ನಿಮಿಷ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಬೀಜಾಕ್ಷರಿ ಮಂತ್ರ ಹೇಳ್ಕೊಡ್ತೀನಿ,
ಕೊಡಿ ಬೇರೊಬ್ಬರಿಗೆ. ನಮಸ್ತೆ ಗುರುಜಿ. ಹೇಳಪ್ಪ. ನನ್ನಿಂದ ಕೋಟಿ ಕೋಟಿ ನಮಸ್ಕಾರ ನಿಮಗೆ. ನಾನು ಎಷ್ಟೇ ಕಷ್ಟಪಟ್ಟ ಓದ್ತಾ ಇದ್ರು ನನ್ ತುಂಬಾ ಜ್ಞಾನ ಯಾಕೋ ಇಂಪ್ರೂವ್ ಆಗ್ತಾ ಇಲ್ಲ ಅನ್ಸ್ತಾ ಇದೆ. ನಾನು ಓದ್ತಾ ಇದ್ರು ನನ್ನ ಮೈಂಡಲ್ಲಿ ಉಳಿತಾ ಇಲ್ಲ, ಅದು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಸ್ವಾಮೀಜಿ. ನಿಮ್ಮ ತಂದೆ ತಾಯಿ ಹೆಸರು ಹೇಳಪ್ಪ. ತಂದೆ ಹೆಸರು ಕೃಷ್ಣ, ತಾಯಿ ಹೆಸರು ಗಿರಿಜಾ. ಏನು ಓದ್ತಾ ಇದೆಯಾ? ಸರ್ ನಂದು BCom ಕಂಪ್ಲೀಟ್ ಆಗಿದೆ, MBA ಜಾಯ್ನ್ ಆಗಬೇಕಾಗಿತ್ತು. ಆದ್ರೂ ಎಷ್ಟೇ ಕಷ್ಟಪಟ್ಟು ಟ್ರೈ ಮಾಡ್ತಾ ಇದ್ರು ಅದು ಯಾಕೋ ಜಾಯ್ನ್ ಆಗ್ತಾ ಇಲ್ಲ, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ನೋಡು, ಕರೆಕ್ಟಾಗಿ 3 ತಿಂಗಳ ತನಕ 3 ತಿಂಗಳು ಹುಣ್ಣಿಮೆ ಕಾಲದಲ್ಲಿ 3 ತಿಂಗಳು ಹುಣ್ಣಿಮೆಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು ದರ್ಶನಕ್ಕೆ ಹೋಗ್ಬಾ. ಜೊತೆಗೆ ನಿನ್ನ ಆತ್ಮೀಯರು ಅಂದ್ಕೊಂಡಿರ್ತಕ್ಕಂತಹ 3 ಜನ, ನೀವು 4 ಜನ ಸ್ನೇಹಿತರಿದ್ದೀರಿ. ನಿಮ್ಮ ಬ್ಯಾಚಲ್ಲಿ ನೀವು 4 ಜನ ಸ್ನೇಹಿತರಿದ್ದೀರಿ. ಆ 4 ಜನದಲ್ಲಿ 3 ಜನನ ನೀನು ಬಿಟ್ಟು ನೀನು ಪ್ರತ್ಯೇಕವಾಗಿ ನೀನು ಓದೋದ್ರ ಕಡೆ ಸ್ವಲ್ಪ ಗಮನ ಕೊಟ್ಟಿದ್ದೆ ಆದರೆ ಖಂಡಿತವಾಗಲೂ ಈ ವರ್ಷದ ಒಳ್ಳೆ ಅಂಕಗಳನ್ನು ನೀನು ತಗೊಳ್ಬೋದು. ನೀವು 4 ಜನ ಸ್ನೇಹಿತರು ಹೌದಲ್ವೋ? ಹೌದು ಸರ್. ಅದರಲ್ಲಿ S ಇಂದ ಮತ್ತು C ಇಂದ ಮತ್ತು B ಇಂದ S C B ಈ ಸ್ನೇಹಿತರು ನಿನ್ನ ಜೊತೆಲಿದ್ದಾರಾ? ಇದಾರೆ ಗುರುಜಿ. ಅವ್ರನ್ನ ನೀನು ಬಿಡಬೇಕು. ಎರಡನೇದು, ನೀನು ಓದ್ಲಿಕ್ಕೆ ಆಗುತ್ತೇ ಇಲ್ಲ, ಸ್ಪಷ್ಟ ಮಾಹಿತಿ ನಾನು ಹೇಳ್ತಾ ಇದ್ದೇನೆ. ನೀನು ಒಳ್ಳೆ ಜ್ಞಾನವಂತ, ಆದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಓದಿದ್ದೆ ಆದರೆ 100% ನೀನು ಗೆಲ್ತೀಯ. ಒಳ್ಳೇದಾಗಲಿ. ಥ್ಯಾಂಕ್ ಯು ಗುರುಜಿ. ಗುರುಜಿ, ನನ್ನ ಹೆಸರು ವೇದ ಅಂತ ಗುರುಜಿ. ನಾನು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಗುರುಜಿ. ನನ್ನ ವಿದ್ಯಾಭ್ಯಾಸ ಮುಂದೆ ಹೇಗಿರುತ್ತೆ ಗುರುಜಿ? ನಮ್ಮ ಅಪ್ಪ ಅಮ್ಮ ನನಗೆ ಎಲ್ಲರೂ ಕಷ್ಟಪಡ್ತಾರೆ ಗುರುಜಿ. ನಮ್ಮಪ್ಪ ಎಲ್ಲರೂ ಕಷ್ಟಪಡ್ತಾರೆ ಗುರುಜಿ. ನನ್ನ ತಾಯಿ ಮತ್ತೆ ನಮ್ಮ ಅಪ್ಪ ಚಿಕ್ಕದ್ರಿಂದ ತುಂಬಾ ಕಷ್ಟಪಟ್ಟಿದ್ದಾರೆ ಗುರುಜಿ. ಹೇಳಮ್ಮ ಮಾತಾಡ. ನೀನು ಚೆನ್ನಾಗಿ ಓದ್ತೀಯ, ಒಳ್ಳೆ ಜ್ಞಾನವಂತಳಾಗಿದ್ಯಾ, ಬುದ್ಧಿವಂತಳಾಗಿದ್ಯಾ, ಆಲೋಚನೆ ಮಾಡಬೇಡ, ಚೆನ್ನಾಗಿ ಓದು. ನೀನು ಚೆನ್ನಾಗಿ ಓದಿ ನಿಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತರಬೇಕು. ಯಾಕೆಂದ್ರೆ ನಿನ್ನ ಮೇಲೆ ಅತಿ ವಿಶ್ವಾಸನ ನಿಮ್ಮ ತಂದೆ ತಾಯಿ ಇಟ್ಟಿದ್ದಾರೆ. ಆದರೆ ನಿನ್ನ ವಿದ್ಯಾಭ್ಯಾಸದಲ್ಲಿ ಆಗ್ತಾ ಇರ್ತಕ್ಕಂತಹ ಅವಘಡ ಏನಂದ್ರೆ ಈ ಕಂಬೈನ್ಡ್ ಸ್ಟಡೀಸ್ ಅಂತಕ್ಕಂಥದ್ದಾಗಲಿ. ನೋಡಿ, ಜನರಲ್ ಆಗಿ ಎಲ್ಲ ಮಕ್ಕಳು ಕೇಳಿಸ್ಕೊಳ್ಳುವಂತಹ ಒಂದು ವಿಧಾನ ಹೇಳ್ತೇನೆ. ಪ್ರತಿಯೊಬ್ಬ ಮಕ್ಕಳು ಸಹಿತ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ. ರಾತ್ರಿ ಹೊತ್ತು 10, 11 ಗಂಟೆ 12 ಗಂಟೆವರೆಗೂ ಓದಬೇಕಾದ ಅವಶ್ಯಕತೆ ಇಲ್ಲ. ಬೆಳಗಿನ ಜಾವ ಸಾಧ್ಯವಾದಷ್ಟು ಬೆಳಗಿನ ಜಾವ ಬೇಗ ಎದ್ದು 5 ಗಂಟೆ ಅಷ್ಟೊತ್ತಿಗೆ ಎದ್ದು ಓದೋ ಅಭ್ಯಾಸ ಮಾಡಿ. ಈಗ ನಾನು ಹೇಳ್ಕೊಡ್ತಕ್ಕಂಥ ಮಂತ್ರವನ್ನ ಬರ್ಕೊಳ್ಳಿ ಅಥವಾ ನಿಮ್ಮ ಮೊಬೈಲ್ ಇದ್ದರೆ ರೆಕಾರ್ಡ್ಗೆ ಹಾಕ್ಕೊಳ್ಳಿ. ಮಕ್ಕಳು ರಾತ್ರಿ ಹೊತ್ತು ಬೇಗ ಮಲಗಿ ಬೆಳಿಗ್ಗೆ ಬೇಗ ಎದ್ದು ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ. ನಾರ್ತ್ ಫೇಸ್ ಮಾಡಿ ಕೂತ್ಕೊಳ್ತಕ್ಕಂಥದ್ದು. ಮೊನ್ನೆ ಅಷ್ಟೇ ನನ್ನ ಕಾರ್ಯಕ್ರಮದಲ್ಲಿ ಹೇಳಿದೆ, ನೀವು ಕೂತ್ಕೊಳ್ಬೇಕಾದ್ರೂ ಸಹ ಹೇಗೆ ಕೂತ್ಕೋಬೇಕು ನೋಡಿ. ಒಂದೊಂದು ಕ್ಷಣ ಅತ್ಯಮೂಲ್ಯ. ಮಕ್ಕಳು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ 5 ಗಂಟೆಗೆ ಎದ್ದು ನಿಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸ್ಬೇಕು. ಸಾಧ್ಯವಾದರೆ ಸ್ನಾನ ಮುಗಿಸ್ಕೊಳ್ಳಿ. ಯಾತಕ್ಕಾಗಿ ಅಂದರೆ ನಮ್ಮ ದೇಹ ಎಲ್ಲ ಭಾಗಗಳಲ್ಲೂ ಪ್ರತಿಯೊಂದು ಸಹಿತ ಎಲ್ಲದಕ್ಕೂ ಸ್ಪಂದಿಸಬೇಕು. ಬರೀ ಮನಸ್ಸನ್ನು ಕೂಡಿಸ್ಕೊಳ್ತೀನಿ ಅಂದ್ರೆ ಅಲ್ಲ, ಈ ದೇಹವನ್ನು ಒಂದು ಕಡೆ ಕೂಡಿಸ್ಬೇಕು. ಬೆಳಗ್ಗೆ ಬೇಗ ಸ್ನಾನ ಮಾಡಿ ನಿಮ್ಮ ಉಂಗುರದ ಬೆರಳಿಂದ ಉತ್ತರಾಭಿಮುಖವಾಗಿ ಕೂತು ಉಂಗುರದ ಬೆರಳಿಂದ ಒಂದು ವೃತ್ತಾಕಾರ ಹಾಕುವಂಥದ್ದು, ಒಂದು ಸರ್ಕಲ್ ಹಾಕಿ ಸರ್ಕಲಲ್ಲಿ 5 ರೇಖೆಗಳಿರ್ತಕ್ಕಂತಹ ನಕ್ಷತ್ರವನ್ನು ಬರೀರಿ. ನಕ್ಷತ್ರದ ಮಧ್ಯದಲ್ಲಿ ಗಮ್ ಅಂತಕ್ಕಂತಹ ಬೀಜಾಕ್ಷರಿ ಬರಿಬೇಕು. ಗಮ್, ಗ 0, ಗಮ್. 5 ರೇಖೆಗಳಿರತಕ್ಕಂತಹ ನಕ್ಷತ್ರ, ಒಂದು ವೃತ್ತಾಕಾರ, 5 ರೇಖೆ ಇರೋ ನಕ್ಷತ್ರ, ಮಧ್ಯದಲ್ಲಿ ಗಮ್. ಇದನ್ನು ಬರೆದು ಅದರ ಮೇಲೆ ಒಂದು ಆಸನ, ಚಾಪೇನೋ ಮಣೇನೋ ಅಥವಾ ಏನೋ ಒಂದು ವಸ್ತ್ರ, ಬರೀ ನೆಲದ ಮೇಲೆ ಕೂತು ಓದಬೇಡಿ. ಹಾಗಂತ ಹಾಸಿಗೆ ಮೇಲೆ ಕೂತ್ಕೊಳ್ಳೋದು, ದಿಂಬು ತಲೆ ಕೆಳಗೆ ಹಾಕೊಳ್ತಕ್ಕಂಥ ದಿಂಬನ್ನು ತಗಡೆ ಹಾಕೊಂಡು ಕೂತ್ಕೊಳ್ಳೋದು, ಇಂತಹ ಚೇಷ್ಟೆ ಮಾಡಿದ್ರೆ ಇಲ್ಲದ ಸಮಸ್ಯೆ ನೀವು ಅನುಭವಿಸಬೇಕಾಗತ್ತೆ. ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾರ್ಥಿಯ ಜೀವನವನ್ನು ಸುಂದರವಾಗಿ ಇಟ್ಕೋಬೇಕಾದ್ರೆ, ಒಳ್ಳೆ ಜ್ಞಾನವಂತರಾಗಬೇಕಾದ್ರೆ, ಅವರಿಗಿನ್ನ ನಾನು ಏನು ಕಡಿಮೆ ಅಂತ ನಾವು ಓದಬೇಕಾದ್ರೆ ಈ ಎಲ್ಲಾನು ನಾವು ಫಾಲೋಅಪ್ ಮಾಡಬೇಕು. ಇನ್ನು ಬೀಜಾಕ್ಷರಿ ಮಂತ್ರ ಓಂ ಶ್ರೀಂ ಐಂ ಸೌಃ, ಓಂ ಶ್ರೀಂ ಐಂ ಶ್ರೀಂ ಸೌಃ, ಓಂ ಶ್ರೀಂ ಐಂ ಶ್ರೀಂ ಸೌಃ.
ಇದು ನಿಮಗೆ ಅರ್ಥ ಆಗದಿರ ಇದ್ದರೆ ನಾನೊಂದು ಸತಿ ಬರಿತೀನಲ್ಲಿ, ಆ ಬರೆದಿರ್ತಕ್ಕಂಥದ್ದನ್ನು ನೋಡ್ಕೊಳ್ಳಿ, ನನ್ನೊಂದಿಗೆ ನೀವು ಹೇಳ್ಕೊಳ್ಳಿ. ಓಂ ಶ್ರೀಂ ಐಂ ಶ್ರೀಂ ಸೌಹು. ಸೌಹು ಅನ್ನೋ ಸೌ ಹು. ಓಂ ಶ್ರೀಂ ಐಂ ಶ್ರೀಂ ಸೌಹು. ಇದನ್ನು 108 ಬಾರಿ ಬೆಳಗ್ಗೆ ಪಠನೆ ಮಾಡಬೇಕು. ಉತ್ತರಾಭಿಮುಖವಾಗಿ ನಿಂತು ನೀವು ಬರೆದಿರ್ತಕ್ಕಂತಹ ಯಂತ್ರದ ಮೇಲೆ ಆಸನವನ್ನು ಹಾಕ್ಕೊಂಡು ಅದರ ಮೇಲೆ ಕೂತು ಆಗ ನೀವು ಯಂತ್ರವನ್ನು ಓದ್ಕೊಳ್ಳಿ. ಅಂದರೆ ಆ ಮಂತ್ರ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡಿ ನಂತರ ಓದ್ಲಿಕ್ಕೆ ಕೂತ್ಕೊಳ್ಳಿ. ಅದು ಯಾಕೆ ನಿಮಗೆ ಮಾರ್ಕ್ಸ್ ಬರೋದಿಲ್ಲ, ಯಾರಿಗೆ ಮಾರ್ಕ್ಸ್ ಕಡಿಮೆ ಆಗುತ್ತೆ ಆಮೇಲೆ ನನಗೆ ಹೇಳಿ. ನಾನು ಇದೇ ವೇದಿಕೆಯಲ್ಲಿದ್ದಾಗ ಕಳೆದ ಬಾರಿ ಸಹಿತ ಮಕ್ಕಳಿಗೆ ಇದೇ ತರಹ ಒಂದು ಪಾಠವನ್ನು ಹೇಳಿದ್ದೆ. ಆಗ ನನ್ನ ಹತ್ರ ಸಾಕಷ್ಟು ಜನ ಮಾತಾಡಿದ್ದವರು ಉಂಟು. ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡಿ ನೀವು ಓದಿದ್ದಾದ ತಕ್ಷಣ ಶಾಲೆಗೆ ಹೋಗಬೇಕಾದ್ರೆ ಆ ಯಂತ್ರವನ್ನು ನಿಮ್ಮ ಹಸ್ತದಿಂದ ಪುನಃ ಅಳಿಸ್ಬೇಕು. ಅದನ್ನು ಬಿಟ್ಟು ಹೋಗಬಾರ್ದು, ಯಾರು ತುಳಿಬಾರ್ದು. ಅದನ್ನು ನಿಮಗಷ್ಟೇ ಯೋಗ, ಅದನ್ನು ಒರೆಸಬೇಕು. ಏನೂ ಇರೋದಿಲ್ಲ, ಬರೀ ಬೆರಳಲ್ಲಿ ಮಾತ್ರ ನಿಮ್ಮ ಉಂಗುರದ ಬೆರಳಿಂದ ಬರೀಬೇಕು, ಅದನ್ನು ಅಳಿಸ್ಬೇಕು. ಪುನಃ ಸಂಜೆ ಒಂದು ಅರ್ಧ ಗಂಟೆ ಓದಿ. ಆದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಮಾತ್ರ ಕಂಪಲ್ಸರಿ ಓದಲೇಬೇಕು. ಇನ್ನೂ ಜ್ಞಾಪಕ ಶಕ್ತಿ ಇಲ್ಲ ಅಂದರೆ ಸ್ವಲ್ಪ ಜೇನುತುಪ್ಪ, ಜ್ಞಾಪಕ ಶಕ್ತಿ ಸರಿಯಾಗಿಲ್ಲ, ಮೆಮೊರಿ ಪವರ್ ಇಲ್ಲ, ಅಂತಹ ಸಮಯದಲ್ಲಿ ಸ್ವಲ್ಪ ಜೇನುತುಪ್ಪ, ಬ್ರಾಹ್ಮಿ ಪುಡಿ, ಜೇನುತುಪ್ಪ, ಇದನ್ನು ಮಕ್ಕಳಿಗೆ ಒಂದು ಅರ್ಧ ಸ್ಪೂನಷ್ಟು ಕೊಡಿ. ರಾತ್ರಿ ಹೊತ್ತು ಊಟ ಆದ ನಂತರ ಮಲಗೋದಕ್ಕಿಂತ ಮುನ್ನ ಸ್ವಲ್ಪ ಜೇನುತುಪ್ಪ, ಬ್ರಾಹ್ಮಿ ಪುಡಿ ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಹೆಚ್ಚು ಮೆಮೊರಿ ಇಂಪ್ರೂವ್ ಆಗುತ್ತೆ, ಜ್ಞಾಪಶಕ್ತಿ ಚೆನ್ನಾಗಿ ಬರುತ್ತೆ. ಬ್ರಾಹ್ಮಿ ಪುಡಿ ಅನ್ನೋದು, ಬ್ರಾಹ್ಮಿ ಅನ್ನೋದು ಒಂದು ವನಸಿರಿ, ಅದು ನಮಗೆ ಆಯುರ್ವೇದಿಕ್ ಸೆಂಟ್ರಲ್ಲಿ ಸಿಗುತ್ತೆ. ಅದನ್ನು ಬ್ರಾಹ್ಮಿ ಪುಡಿ ಕೊಡೋದ್ರಿಂದ ಒಳ್ಳೆ ಮೆಮೊರಿ ಇಂಪ್ರೂವ್ ಆಗುತ್ತೆ, ಜ್ಞಾಪಶಕ್ತಿ ಚೆನ್ನಾಗಾಗುತ್ತೆ. ನಿಮಗೆ ಬ್ರಾಹ್ಮಿನೇ ನಾನೊಂದು ಸತಿ ತೋರಿಸ್ಕೊಡ್ತೀನಿ ನನ್ನ ವಾಹಿನಿಯಲ್ಲಿ. ಇದೇ ವಾರದಲ್ಲೇ ಒಂದು ದಿವಸ ಕಾರ್ಯಕ್ರಮದಲ್ಲಿ ತೋರಿಸ್ತೀನಿ. ಮಾಡಿ, ಒಳ್ಳೆಯದಾಗಲಿ. ಶ್ರಾವಣ ಶನಿವಾರಗಳು ಬಹಳಾನೇ ವಿಶೇಷ. ಶ್ರಾವಣ ಶನಿವಾರದಂದು ವೆಂಕಟರಮಣ ಸ್ವಾಮಿಯ ದೇವಸ್ಥಾನಕ್ಕೆ ಹಾಗೆ ಶನೇಶ್ವರನ ದೇವಾಲಯಕ್ಕಂತೂ ಪ್ರತಿ ಶನಿವಾರಗಳಲ್ಲೂ ಕೂಡ ನಾವು ಹೋಗ್ತಾನೆ ಇರ್ತೇವೆ. ಆದ್ರೆ ಶ್ರಾವಣದ ಕಡೆಯ ಶನಿವಾರದಂದು ಗುರೂಜಿಯವರು ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹಾಗೆ ಶನೇಶ್ವರನ ದೇವಾಲಯಕ್ಕೆ ಕೂಡ ಭೇಟಿ ನೀಡಿದ್ರು. ಆ ಎಲ್ಲಾ ಒಂದು ದೃಶ್ಯಾವಳಿಯನ್ನ ಈಗ ನೋಡೋಣವಾ? ಬನ್ನಿರಿ ಬನ್ನಿರಿ ಸೇವೆ ಮಾಡುವ, ಬನ್ನಿರಿ ಬನ್ನಿರಿ ಸೇವೆ ಮಾಡುವ, ಶನಿದೇವನ ಕರುಣೆಗೆ ಪಾತ್ರರಾಗುವ, ಆ ಶನಿದೇವನ ಕಾಟ ಕಳೆವ ರೀತಿ ತಿಳಿಯುವ. ಬನ್ನಿರಿ ಬನ್ನಿರಿ ಸೇವೆ ಮಾಡುವ, ಬನ್ನಿರಿ ಬನ್ನಿರಿ ಸೇವೆ ಮಾಡುವ, ಶನಿದೇವನ ಕರುಣೆಗೆ ಪಾತ್ರರಾಗುವ, ಆ ಶನಿದೇವನ ಕಾಟ ಕಳೆವ ರೀತಿ ತಿಳಿಯುವ. ತಿರುನಲ್ಲ ಕ್ಷೇತ್ರದಲ್ಲಿ 8 ಮಂದಿ ಬಡವರಿಗೆ ಕರಿಯ ವಸ್ತ್ರ ನೀಡಿದರೆ ಶುಭದ ಫಲವು. ಶನಿವಾರ ಶುಭ ದಿನದಿ ಎಳ್ಳು ದೀಪ ಬೆಳಗಿದರೆ ಶನೇಶ್ವರನ ಕೃಪೆಯು ಸುಲಭ ಸಾಧ್ಯವು. ತಿರುನಲ್ಲ ಕ್ಷೇತ್ರದಲ್ಲಿ 8 ಮಂದಿ ಬಡವರಿಗೆ ಕರಿಯ ವಸ್ತ್ರ ನೀಡಿದರೆ ಶುಭದ ಫಲವು.
ಶನಿವಾರ ಶುಭ ದಿನದಿ ಎಳ್ಳು ದೀಪ ಬೆಳಗಿದರೆ ಶನೇಶ್ವರನ ಕೃಪೆಯು ಸುಲಭ ಸಾಧ್ಯವು. ಶನಿವಾರದಿ ಉಪವಾಸದಿ ಶಿವನ ಸನ್ನಿಧಿಯಲ್ಲಿ ಬಿಲ್ವಾಶ್ರೋತ್ತರ ಸಲ್ಲಿಸಿ ಸ್ವಾಮಿ ಒಲಿವನು. ಶನಿ ಪ್ರದೋಷದಲ್ಲಿ ಈಶ್ವರನ ಗುಡಿಯಲ್ಲಿ, ಶನಿ ಪ್ರದೋಷದಲ್ಲಿ ಈಶ್ವರನ ಗುಡಿಯಲ್ಲಿ ಹಾಲಿನ ಅಭಿಷೇಕದಲ್ಲಿ ದೇವ ತೃಪ್ತನು, ಶನಿದೇವ ತೃಪ್ತನು. ಬನ್ನಿರಿ ಬನ್ನಿರಿ ಸೇವೆ ಮಾಡುವ, ಬನ್ನಿರಿ ಬನ್ನಿರಿ ಸೇವೆ ಮಾಡುವ, ಶನಿದೇವನ ಕರುಣೆಗೆ ಪಾತ್ರರಾಗುವ, ಆ ಶನಿದೇವನ ಕಾಟ ಕಳೆವ ರೀತಿ ತಿಳಿಯುವ. ಹದಿನೆಂಟು ಮಂದಿಗೆ ಅಭ್ಯಂಜನ ಮಾಡಿಸಲು ಶನಿದೇವನ ಕೋಪವು ತಾನೇ ಶಮನ. ಕೇಶವಾಯ ನಮಃ ಶ್ರೀ ಶ್ರೀನಿವಾಸಂ, ಮಾಧವಾಯ ನಮಃ ಶ್ರೀ ಶ್ರೀನಿವಾಸಂ, ಶ್ರೀ ವಿಷ್ಣವೇ ನಮಃ ಶ್ರೀ ಶ್ರೀನಿವಾಸಂ, ರಾಮಾಯ ನಮಃ ಶ್ರೀ ಶ್ರೀನಿವಾಸಂ, ಕೃಷ್ಣಾಯ ನಮಃ ಶ್ರೀ ಶ್ರೀನಿವಾಸಂ, ಪದ್ಮನಾಭಾಯ ನಮಃ ಶ್ರೀ ಶ್ರೀನಿವಾಸಂ, ವೆಂಕಟಾಯ ನಮಃ ಶ್ರೀ ಶ್ರೀನಿವಾಸಂ, दामोदराय नमः श्री श्रीनिवासं, श्रीहरये नमः श्री श्रीनिवासं, कूर्ममूर्तये नमः श्री श्रीनिवासं, आञ्जनेयं श्रितपारिजातं पावनिसुतं श्री आञ्जनेयं अञ्जनीतनयं श्री आञ्जनेयं भक्तमन्दारं श्री आञ्जनेयं पवमाननन्दं श्री आञ्जनेयं श्रीरामभक्तं श्री आञ्जनेयं श्रीपदायं मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरोधमुख्यं श्रीरामदूतं शिरसा नमामि। ओं श्रीं प्रसन्नाञ्जनेय स्वामिने नमः। मनोजव ಶ್ರೀ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಸ್ವಾಮಿ ಕೊಟ್ಟಂತಹ ಈ ತುಳಸಿ ಪ್ರಸಾದ ಎಲ್ಲೆಲ್ಲೂ ಹೂ ಪ್ರಸಾದಗಳಾಗ್ತಕ್ಕಂಥದ್ದು ನನ್ನ ಕಾರ್ಯಕ್ರಮದಲ್ಲಿ ತದೇಕ ಚಿತ್ತದಿಂದ ತಾವೆಲ್ಲರೂ ನೋಡ್ತಾ ಇದ್ದೀರಿ। ನಾನು ಗರ್ಭಗುಡಿಯಲ್ಲಿದ್ದಾಗ ಸ್ವಾಮಿ ಸೇವೆ ಮಾಡುವಾಗ ಆಗ ಕೊಡ್ತಕ್ಕಂತಹ ಪ್ರಸಾದ ತಾವು ನೋಡಿದ್ದೀರಿ। ಹಾಗೆ ಈಗ ವಿಶೇಷವಾದಂತಹ ಮಂಗಳಾರತಿ ಆದ ನಂತರ ಭಕ್ತಿಯಿಂದ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದಾಗ ಈ ತುಳಸಿ ಪ್ರಸಾದವನ್ನು ಪ್ರಸಾದವಾಗಿರ್ತಕ್ಕಂಥದ್ದನ್ನು ಸಹಿತ ತಾವು ನೋಡಿದ್ದೀರಿ। ಕಲಿಯುಗದಲ್ಲಿ ಇದಕ್ಕಿನ್ನ ಮಹಿಮೆ ಬೇಕಾ? ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ। ರಾಮ 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 ಕೋದಂಡ ರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮ ಆ ರಾಮನಾಮವನ್ನು ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಪ್ರತಿನಿತ್ಯವೂ ಸಹಿತ ಇಲ್ಲಿ ರಾಮಧ್ಯಾನ ಮಾಡಿದ್ರೆ ವಿಶೇಷವಾದಂತಹ ಫಲ ಸಿಗುತ್ತೆ। ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇವತ್ತು ನಾವಿರ್ತಕ್ಕಂಥದ್ದು ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ
ಬನ್ನಿ ಇನ್ನಷ್ಟು ವಿಶೇಷವಾಗಿರ್ತಕ್ಕಂತಹ ತಾಯಿಯ ದರ್ಶನವನ್ನು ಮಾಡೋಣ. ಬನ್ನಿ ಗುರೂಜಿ ಅವರು ಈಗ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ. श्रीदेव्युवाच देवदेव महादेव त्रिकालज्ञ महेश्वर करुणाकर देवेश भक्तानुग्रहकारक अष्टोत्तरशतं लक्ष्म्याः श्रोतुमिच्छामि तत्त्वतः. ईश्वर उवाच देवि साधु महाभागे महाभाग्यप्रदायकं सर्वैश्वर्यकरं पुण्यं सर्वपापप्रणाशनं सर्वदारिद्र्यशमनं श्रवणात् भुक्तिमुक्तिदं राज्यवश्यकरं दिव्यं गुह्यात् गुह्यतमं परं दुर्लभं सर्वदेवानां चतुष्षष्टिकलास्पदम्. जय शनि राजा जय ग्रह राजा जय जय भैरव घन तेजा. जय शनि राजा जय ग्रह राजा जय जय भैरव घन तेजा. जय शनि राजा जय ग्रह राजा जय जय भैरव घन तेजा. जय रविनंदन प्रलय प्रभंजन जय रविनंदन प्रलय प्रभंजन दिविज मनुज निज सुरभुजा. जय विजयी भव शनि राजा क्षिप्रफलप्रदं तेजा. जय विजयी भव शनि राजा क्षिप्रफलप्रदं तेजा. जय शनि राजा जय ग्रह राजा जय जय भैरव घन तेजा. जय जय भैरव घन तेजा. मकर कुंभादिराशाभरण धनुर्मंडलदे शरचापासन. मकर कुंभादिराशाभरण धनुर्मंडलदे शरचापासन. अष्टदिक्किनलि पश्चिम पालन अष्टदिक्किनलि पश्चिम पालन. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ಪೀತಯಂ ಶಯ್ಯೋರ್ವಿಶ್ರವಂತರಃ ಶನೇಶ್ಚರಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವಾ ನೀಲಶ್ಚತ್ರಧ್ವಜರಥಾಕಾರ ಶೋಭಿತಂ. ದಿವ್ಯಂ ಮೇರುಂ ಪ್ರದಕ್ಷಿಣೆಂ ಕುರ್ವಾಣಾಂ ಗ್ರಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಕ್ಷಂ ಸಪತ್ನ ಪರಿವಾರ ಸಮೇತಂ ಸರ್ವಾಲಂಕಾರ ಭೂಷಿತಂ ಅತಿದೇವತಾ ಪ್ರತ್ಯರ್ದೇವತಾ ಸಹಿತಂ ಶ್ರೀಮದ್ ಮಹಾಶಂಶನೇಶ್ವರ ದೇವತಾ ಪ್ರೀತ್ಯರ್ಥಂ ಪಶ್ಚಿಮ ದಿಗ್ಭಾಗೇ ತಿಲಧಾನ್ಯಶೋಪರಿ ಭಗವಂತಂ. ಓಂ ಭೂಃ ಶನೇಶ್ವರಮಿದಮಾವಾಹಯಾಮಿ ಭುವಃ ಶನೇಶ್ವರಮಾವಾಹಯಾಮಿ ಸ್ವಃ ಶನೇಶ್ವರಮಾವಾಹಯಾಮಿ ಭೂರ್ಭುವ ಸ್ವಃ ಶನೇಶ್ವರಮಿದಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಶನೇಶ್ವರಾಯ ನಮಃ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕ ಪ್ರಭುಗಳೇ, ಇವತ್ತು ತಾವು ನೋಡ್ತಾ ಇರ್ತಕ್ಕಂಥದ್ದು ಶ್ರಾವಣ ಮಾಸದ ಶನಿವಾರದ ವಿಶೇಷವಾಗಿರ್ತಕ್ಕಂಥ ಶ್ರಾವಣ ಶನಿವಾರದ ಕಡೆ ಶನಿವಾರ. ಇವತ್ತಿನ ದಿವಸ ಸ್ವಾಮಿಯ ವಿಶೇಷವಾದ ಅಲಂಕಾರ. ಗ್ರಹಗತಿಗಳಲ್ಲಿ ಏನೇ ವ್ಯತ್ಯಾಸವಾದರೂ ಸಹಿತ ಗ್ರಹ ನಕ್ಷತ್ರಗಳಲ್ಲಾಗ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೋಬೇಕಾದ್ರೆ ಶನೇಶ್ವರನ ಶ್ರದ್ಧೆಯಿಂದ ಭಕ್ತಿಯಾಗಿ ಪ್ರಾರ್ಥಿಸಬೇಕು. ಯಾರೊಬ್ಬರ ಜಾತಕದಲ್ಲಿ
ಶನಿ ಪ್ರಭಾವದಿಂದ ಸಾಕಷ್ಟು ನರಳುತ್ತಾ ಇದ್ದರೆ ಪ್ರತಿ ಶನಿವಾರ ತಪ್ಪದಿರ ಸ್ವಾಮಿಯ ದರ್ಶನ ಮಾಡ್ತಕ್ಕಂಥದ್ದು. ಸ್ವಾಮಿಯ ದರ್ಶನಕ್ಕೆ ಬಂದಾಗ ಎಳ್ಳುಬತ್ತಿಯ ಆರತಿ ಮಾಡಿ ಸ್ವಾಮಿನ ಶ್ರದ್ಧಾಭಕ್ತಿಯಾಗಿ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಈ ಪ್ರಕಾರವಾದಂತಹ ಮಂತ್ರವನ್ನ ಸ್ವಾಮಿಯ ಈ ಒಂದು ಗರ್ಭಗುಡಿಯ ಪ್ರಾಂಗಣದಲ್ಲಿ 21 ನಮಸ್ಕಾರ ಹಾಕಿ ಸ್ವಾಮಿನ ಪ್ರಾರ್ಥಿಸಬೇಕು. ಹೀಗೆ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಗ್ರಹದಶಗಳು ಏನೇ ಇದ್ರೂ ಗ್ರಹ ನಕ್ಷತ್ರಚಾರ ಪ್ರಕಾರ ಇರ್ತಕ್ಕಂತಹ ದೋಷಗಳನ್ನ ದೂರ ಮಾಡ್ಕೊಳ್ಳಿಕ್ಕೆ ಬಹಳ ಒಳ್ಳೆ ಕಾಲ ಆಗುತ್ತೆ. ಬೇಡಿದ ವರಗಳನ್ನ ಕೊಡ್ತಕ್ಕಂತಹ ಭಗವಂತ ನಮ್ಮ ಪ್ರಾರಬ್ಧ ಕರ್ಮಾನುಸಾರ ನಾವು ಅನುಭವಿಸಬೇಕಾಗಿರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳಿದೆ. ಶನೈಶ್ಚರರ ಆಲಯದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಗ್ರಹಗತಿಗಳಲ್ಲಿ ವ್ಯತ್ಯಾಸ ಇರುತ್ತೆ. ಆ ಗ್ರಹ ನಕ್ಷತ್ರಗಳಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನ ದೂರ ಮಾಡ್ಕೊಳ್ಳಿಕ್ಕೆ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದು ಭಕ್ತಿಯಾಗಿ ಪ್ರಾರ್ಥನೆ ಮಾಡಬೇಕು. ಈ ಸಾನ್ನಿಧ್ಯದ ವಿಶೇಷವೇ ಬಹಳ ವಿಶೇಷವಾಗಿದೆ. ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿಸ್ತಕ್ಕಂಥ ಈ ಸಾನ್ನಿಧ್ಯ. ಈ ಆಲಯ ಇರತಕ್ಕಂತಹದ್ದು ವಿಕ್ಟೋರಿಯಾ ಹಾಸ್ಪಿಟಲ್ ಮುಂಭಾಗದಲ್ಲಿರ್ತಕ್ಕಂತಹ ಕೋಟೆಯ ಬಡಾವಣೆ ಹಾಗೂ ಮಾರ್ಕೆಟ್ ಆವರಣ. KR ಮಾರ್ಕೆಟ್ ಅಲ್ಲಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಭವ್ಯವಾದಂತಹ ದೇಗುಲ, ಈ ದೇಗುಲ ಸಾಕಷ್ಟು ಶ್ರೀಮಂತಿಕೆ ಇದೆ. ಈ ಒಂದು ದೇಗುಲಕ್ಕೂ ಸಹಿತ ಸಾಕಷ್ಟು ಜನ ಭಕ್ತ ಶಿರೋಮಣಿಗಳು ಭಕ್ತರು ಆಗಮಿಸ್ತಿರ್ತಾರೆ. ಈ ಸ್ವಾಮಿಯ ಆಲಯದಲ್ಲಿ ಸುವರ್ಣದ ಅಂದ್ರೆ ಬಂಗಾರದ ಕಾಗೆ ಸಹಿತ ಇದೆ. ಶನೈಶ್ಚರನ ವಾಹನವಾದಂತಹ ಕಾಗೆಯನ್ನ ಬಂಗಾರದಲ್ಲಿ ನಿರ್ಮಿಸಿದ್ದಾರೆ. ಆದರೆ ಇದೇ ಕಳೆದ ವರ್ಷಗಳ ಹಿಂದೆ ಅಂದ್ರೆ 1 ವರ್ಷದ ಹಿಂದೆ ಆ ಕಾಗೆ ಕಾಣೆಯಾಗಿತ್ತು. ಹಾಗೂ ಸಹಿತ ನಾವು ದರ್ಶನಕ್ಕೆ ಬಂದಿದ್ವಿ. ಇದೇ ತರ ಶ್ರಾವಣ ಮಾಸದ ಕಡೇ ಶನಿವಾರ ಆಗ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಸ್ವಾಮಿ ನಿನ್ನ ವಾಹನವನ್ನು ಕದ್ದಿರತಕ್ಕಂಥವ್ರು, ನಿನ್ನ ವಾಹನ ಇಲ್ಲಿಂದ ಕಳವಾಗಿದೆ, ಆ ವಾಹನ ಪುನಃ ಇಲ್ಲಿಗೆ ಬರಬೇಕು. ಯಾಕೆಂದ್ರೆ ಸುವರ್ಣ ಅಂದಾಗ 10 ಜನ ಬಂಗಾರಕ್ಕೆ ಹಣವನ್ನು ಹಾಕಿರ್ತಾರೆ. 10 ಜನ ಭಕ್ತಾದಿಗಳು ಒಳ್ಳೆ ಮನಸ್ಸಿನಿಂದ ಕೊಟ್ಟಿರ್ತಕ್ಕಂಥ ಸುವರ್ಣ ಆ ಬಂಗಾರವನ್ನು ಒಟ್ಟುಗೂಡಿಸಿ ಸುಂದರವಾದಂಥ ನಿನ್ನ ವಾಹನವನ್ನು ಅಂದ್ರೆ ಕಾಗೆಯನ್ನು ಮಾಡಿಸಿಟ್ಟಿದ್ದಾರೆ. ಈ ಕಾಗೆ ವಾಹನ ಪುನಃ ಶೀಘ್ರವಾಗಿ ಬರಬೇಕು ಇಲ್ಲಿಗೆ ಅಂತ ನಮ್ದೊಂದು ಸಂಕಲ್ಪವನ್ನು ಮಾಡಿದ್ವಿ. ಕಳೆದ ವರ್ಷ ಮಾಡಿರೋ ಸಂಕಲ್ಪ ಈ ವರ್ಷದೊಳಗಾಗಿ ಬಂಗಾರದ ಕಾಗೆ ಪುನಃ ಈ ಆಲಯಕ್ಕೆ ಬಂದು ಸೇರಿದೆ. ಎಷ್ಟು ವಿಶೇಷ! ಭಗವತ್ ಸಂಕಲ್ಪ ಸಾಮಾನ್ಯವಾದ್ದಲ್ಲ. ಅದರಲ್ಲೂ ಶನೈಶ್ಚರ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವ ನೀಲಶ್ಚತ್ರ ಧ್ವಜರದಾಕಾರ ಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣೆಂ ಕುರ್ವಾಣಾಂ ಗೃಹಮಂಡಲೇಂ ಪ್ರವೇಶಂ. ನೀಲವರ್ಣನಾಗು, ನಿತ್ಯ ಅಲಂಕಾರ ಪ್ರಿಯನಾಗು, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹನಾಗಿಯೂ ಮತ್ತು ಸತ್ಯ ಧರ್ಮಗಳ ವಿಶೇಷವಾದಂತಹ ರೀತಿ ಪ್ರತಿಯೊಬ್ಬರನ್ನು ಸಹಿತ ಒಂದೇ ದೃಷ್ಟಿಯಲ್ಲಿ ನೋಡತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗ್ರಹಮೂರ್ತಿಯೇ ಓಂ ಶಂ ಶನೈಶ್ಚರಾಯ ನಮಃ. ಶನೈಶ್ಚರನ ಶ್ರದ್ಧೆಯಾಗಿ ಭಕ್ತಿಯಾಗಿ ಯಾರು ಪ್ರಾರ್ಥನೆ ಮಾಡಿದ್ರು ನಮ್ಮಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಈ ಹೂವು ಸ್ವಾಮಿಗರ್ಪಣೆ. ತಾವೆಲ್ಲರೂ ಈ ಹೂವು ನೋಡ್ತಿದ್ದೀರಿ. ಈ ಹೂವು ಪ್ರತಿಯೊಬ್ಬರು ಸಹಿತ ನಿಮ್ಮ ಹಸ್ತದಲ್ಲಿಂದ ನಿಮ್ಮ ಹಸ್ತವನ್ನು ಈ ಹೂವಿಗೆ ಸ್ಪರ್ಶಿಸಿದ್ದೀರಿ ಎಂಬತಕ್ಕಂತಹ ಮನಸ್ಸನ್ನು ಸಂಕಲ್ಪ ಮಾಡಿಕೊಳ್ಳಿ. ಓಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವ ನೀಲಶ್ಚತ್ರ ಧ್ವಜರದಾಕಾರ ಶೋಭಿತಂ ದಿವ್ಯಂ ವೇರಂ ಪ್ರದಕ್ಷಿಣೆಂ ಕುರ್ವಾಣಾಂ ಗೃಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶಂ ಸಪತ್ನ ಪರಿವಾರ ಸಮೇತಂ ಸರ್ವ ಅಲಂಕಾರ ಭೂಷಿತಂ ಅತಿದೇವತಾ ಪ್ರತ್ಯರ್ದೇವತಾ ಸಹಿತಂ ಸೂರ್ಯಗ್ರಹಸ್ಯ ನೀಲಾಂಜನಾದಿ ಮಹಾಶಕ್ತಿರ ದೇವತಾ ಪ್ರಸಾದ ಸಿದ್ಧಿರಸ್ತು. ನೋಡಿ, ಭಗವಂತನ ಲೀಲೆ ಎಷ್ಟು ವಿಶೇಷ! ಭಗವಂತನ ದರ್ಶನವೇ ವಿಶೇಷ. ಸ್ವಾಮಿಯ ದರ್ಶನ, ಅನುಷ್ಠಾನ, ಪೂಜೆ, ಆ ಆರತಿ ಮಾಡ್ತಕ್ಕಂತಹ ಕಾಲದಲ್ಲಿ ಸ್ವಾಮಿ ಕೊಡ್ತಕ್ಕಂತಹ ಪ್ರಸಾದ ಇದೆಲ್ಲ ಎಷ್ಟು ವಿಶೇಷವಾಗಿದೆ. ಓಂ. ಈ ಆಲಯದ ಮತ್ತೊಂದು ವಿಶೇಷತೆ ಇದೆ. ಇಲ್ಲಿ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಆಲಯ ಆಗಬೇಕಾದ್ರೂ ಸಹಿತ ಇದಕ್ಕೆ ಸಾಕಷ್ಟು ವಿಶೇಷಗಳಿದೆ. ಇಲ್ಲಿ ಸ್ವಾಮಿ ಕೂತು ಚಿಕ್ಕದಾದಂತಹ ಮೂರ್ತಿಯಿಂದ ಬೆಳೆದು ದೊಡ್ಡದಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಭವ್ಯವಾದಂತಹ ಆಲಯ ಆಗಬೇಕಾದರೂ ಈ ಭಾಗದ ಶಾಸಕರು RV ದೇವರಾಜ್ ಅವರು ಅವರ ಕುಟುಂಬದವರು ನಿತ್ಯವೂ ಸಹಿತ ಇಲ್ಲಿ ಸೇವೆ ನಡೆಸ್ತಾ ಈ ಆಲಯಕ್ಕೆ ಬರ್ತಕ್ಕಂತಹ ಭಕ್ತರಿಗೆ, ಭಕ್ತ ಸಮೂಹಕ್ಕೆ ಸಾಕಷ್ಟು ಜನಕ್ಕೂ ಸಹಿತ ನಿತ್ಯ ಅನ್ನದಾನ ಪ್ರಸಾದ ಮತ್ತು ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸ್ವರ್ಣ ಅಂದರೆ ಸುವರ್ಣದ ಬಂಗಾರದ ಕಾಗೆಯನ್ನು ಸಹಿತ ಇಲ್ಲಿ ಆಲಯದಲ್ಲಿ ನಡೆಸಿದ್ದಾರೆ. ಹಾಗೆ ಸ್ವಾಮಿಗೆ ನಿತ್ಯವೂ ನಿತ್ಯೋತ್ಸವ, ಪ್ರತಿ ಶನಿವಾರ ಸ್ವಾಮಿಗೆ ಎಳ್ಳೆಣ್ಣೆ ತೈಲಾಭಿಷೇಕ, ಇದೆಲ್ಲವೂ ಸಹಿತ ಆ ಪರಿವಾರದಿಂದ ಅಂದರೆ ಸಂಸ್ಥಾಪಕರಾದಂತಹ RV ದೇವರಾಜ್ ಅವರು ಅಂದರೆ ಧರ್ಮದರ್ಶಿಗಳು ಅವರ ಕುಟುಂಬದವರಿಂದ ನಿತ್ಯವೂ ಸೇವೆ ನಡೀತಿದೆ. ಈ ಸೇವಾ ಭಾಗ್ಯ ಸಹಿತ ಇದು ಬಹಳ ವಿಶೇಷವೇ. ಕಾಗೆ ವಾಹನ ನನಗೆ ಕನಸಲ್ಲಿ ಬಂತು. ಸ್ವಾಮಿ ಫಸ್ಟು ಶನಿದೇವರು ಕಂಡ್ರು. ಕಂಡ್ಮೇಲೆ ವಾಹನ ಇಲ್ಲ ಅಂತ
ನನಗೆ ಕನಸಲ್ಲಿ ಕಂಡಿದ್ದು ಬಾಷ್ಪ ಆಯಿತು. ಆಮೇಲೆ ಭಯ ಆಯಿತು, ಎದ್ಬಿಟ್ಟೆ. ಎದ್ದು ಮತ್ತೆ ಧ್ಯಾನ ಮಾಡಿ ಮಲ್ಕೊಂಡಾಗ ಇಲ್ಲಿ ವಾಹನ ಇಲ್ಲ ಇಲ್ಲಿ ಅಂತ ಅಂದಮೇಲೆ ನನಗೆ ಅಲ್ಲೋಗಿ ಮತ್ತೆ ಎಲ್ಲಿ ಪಕ್ಷಿ ವಾಹನ ತರಬೇಕು ಅಂತೇಳಿ ಊರಲ್ಲಿ ಮಾರ್ಕೆಟೆಲ್ಲ ಫುಲ್ ಹುಡುಕಿದೆ, ಎಲ್ಲೂ ಸಿಗಲಿಲ್ಲ. ಒಬ್ಬರನ್ನ ಕೇಳಿದೆ, ಅವ್ರಿಗೆ ಹೇಳಿ ಆರ್ಡ್ರ್ ಕೊಟ್ಟು ಅದನ್ನು ನಾನು ತೊಗೊಂಬಂದು ಇಲ್ಲಿ ಕೊಟ್ಟೆ. ನಾನು ಇಲ್ಲಿ ವಾರ ಬರ್ತಾ ಇದ್ದೆ. ನನಗಿಲ್ಲಿ ಬಂದ ಮೇಲೆ ಒಳ್ಳೇದಾಯಿತು. ಬಂದ ಮೇಲೇ ವಾಹನ ನನಗೆ ಕನಸಲ್ಲಿ ಸ್ವಾಮಿ ಬಂದು ಕಂಡಿದ್ದು. ಆಮೇಲೆ ನಾನು ವಾಹನ ತಗೊಂಬಂದು ಇಲ್ಲಿ ಕೊಟ್ಟಿದ್ದು ಒಳ್ಳೆಯದಾಗಿದೆ. ಮತ್ತು ಜಮೀನ್ದು ಮನೆದು ನನಗೆಲ್ಲ ಸಕಲ ಸಂಪತ್ತನ್ನು ಭಗವಂತ ಈಗ ಕರುಣಿಸಿ ನಂಗೆ ಒಳ್ಳೆಯದಾಗಿದೆ. ನಮ್ಮ ದೇವಸ್ಥಾನದ ಸಂಸ್ಥಾಪಕ ಅಧ್ಯಕ್ಷರಾದ ಆರ್ ವಿ ದೇವರಾಜ್ ಅವರು ನನಗೆ 2002ನೇ ಇಸ್ವಿಲಿ ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ನೀನೇ ನಿಂತ್ಕೊಂಡು ಮಾಡಬೇಕು ಅಂತ ಹೇಳಿದ್ರು. ಅದೇ ರೀತಿ ಪ್ರತಿಯೊಂದಕ್ಕೂ ಅವ್ರ ಸಹಕಾರದಿಂದ ಇಲ್ಲಿವರೆಗೂ ಫುಲ್ಲು ಬಿಲ್ಡಿಂಗ್ ಕಟ್ಟಿದ್ದು ಮಾಡಿದ್ದು ಅಲ್ಲದೆ ಚಿನ್ನದ ಕಾಗೆನೂ ಒಂದು ಮಾಡಿಸ್ಕೊಟ್ಟಿದ್ರು ಅವರೇ. ಅದು ಫೆಬ್ರವರಿ 18, 2013 ಕಳ್ತನ ಆಗಿತ್ತು. ಕಳ್ತನ ಆದಾಗ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು. ಪ್ರತಿ ವರ್ಷ ನಾವು ಶ್ರಾವಣದಲ್ಲಿ ವಿಶೇಷ ಪೂಜೆ ಮಾಡ್ತೇವೆ. ಇದಕ್ಕೆ ನನಗೆ ತುಂಬ ಯೋಚನೆ ಆಗಿ ಟಿ ವಿಲಿ ಗುರೂಜಿಯವರ ಕಾರ್ಯಕ್ರಮ ನೋಡ್ತಿದ್ದೆ. ಬಟ್ ತುಂಬ ಜನ ಯಾರ್ಯಾರೋ ಬಂದು ಹೇಳಿದ್ರು, ಹೋಮ ಮಾಡಿಸಿ ಅಂಜನಾ ಶಾಸ್ತ್ರ ಕೇಳಿ ಬನ್ನಿ ಕೇರಳಗೆ ಹೋಗೋಣ, 1000 ರೂಪಾಯಿ ಖರ್ಚಾಗುತ್ತೆ ಅಂತ ಏನೇನು ಹೇಳಿದರು. ನನಗೆ ಸಮಾಧಾನ ಆಗಲಿಲ್ಲ. ಹೋಗಿ ಗುರೂಜಿಯವ್ರ ಹತ್ರ ಮಾತಾಡಿ ನಮ್ಮ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿದಾಗ ಅವ್ರು ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿ ನನ್ನ ಕರೆದು ಹೇಳಿದ್ರು. ನಾನು ಯಾರಿಗೂ ಹೇಳಿರಲಿಲ್ಲ, ಅವ್ರು ಹೇಳಿದ್ದು. ಆದರೂ ನನ್ನ ಮನಸ್ಸಿಗೆ ತುಂಬ ಸಮಾಧಾನ ತಂತು. ಕಳೆದೋದಾಗಿಂದ ನಿದ್ದೆ ಇರಲಿಲ್ಲ, ಚಿಂತೆ. ಅವ್ರು ಹೇಳಿದ ಮೇಲೆ ನಂಗೆ ತುಂಬ ಸಮಾಧಾನ ಆಯಿತು. ಏನು ಹೇಳಿದ್ರು ಅಂದರೆ, ಮುಂದಿನ ಶ್ರಾವಣದೊಳಗೆ ನಿಮ್ಮ ವಾಹನ ಖಂಡಿತ ಬಂದೇ ಬರುತ್ತೆ ಅಂತ ಹೇಳಿದರು. ಅದೇ ರೀತಿ ಬಂದಿದೆ. ಅದಕ್ಕೋಸ್ಕರ ಗುರೂಜಿಯವ್ರಿಗೆ ನಾನು ಎಷ್ಟು ನಮಸ್ಕಾರ ಮಾಡಿದ್ರು ಅದು ನನಗೆ ಋಣ ತೀರೋದಿಲ್ಲ. ಅದಕ್ಕೋಸ್ಕರ ಗುರೂಜಿಯವರಿಗೆ ಇದೇ ರೀತಿ ಸಮಸ್ತ ನಾಡಿನ ಜನತೆಗಳಿಗೆಲ್ಲ ಒಳ್ಳೇದಾಗಲಿ, ಅವ್ರ ಆಶೀರ್ವಾದ ಅಂತ ಕೇಳ್ಕೊತೀನಿ. 8 ವರ್ಷದಿಂದ ಈ ದೇವಸ್ಥಾನ ಕಟ್ಟಿದ್ದಾರೆ. 8 ವರ್ಷದಿಂದ ಇಲ್ಲಿ ತುಂಬ ಜನ ಬರ್ತಾರೆ. ಹೋದ ವರ್ಷ ದುರದೃಷ್ಟಕರವಾಗಿ ಇಲ್ಲಿ ಕಳ್ತನ ಆಯಿತು. ಇಲ್ಲಿ ಇದ್ದಂಥ ಚಿನ್ನದ ಕಾಗೆ ಕಳ್ತನ ಆಯಿತು. ಆ ದೇವರ ಮಹತ್ವ, ಆ ದೇವರ ಶಕ್ತಿ ಏನಂದರೆ, ಕಳೆದೋದಂಥ ಆ ಕಾಗೆ ಕೇವಲ ಒಂದೇ ಒಂದು ವರ್ಷದೊಳಗಡೆ ಮತ್ತೆ ಅದೇ ಕಳ್ಳ ಬಂದು ಇದೇ ದೇವಸ್ಥಾನದಲ್ಲಿ ಕೊಟ್ಟು ಹೋಗುವಂಥ ಪರಿಸ್ಥಿತಿನೂ ಬಂತು. ನಿಮ್ಮಲ್ಲಿ ಏನೇ ಕಳೆದೋದಂಥ ಒಡವೆ ಆಗಲಿ, ಮುಖ್ಯವಾದಂಥ ವಾಹನಗಳಾಗಲಿ, ಏನೇ ಆಗಲಿ ಬಂದು ಈ ದೇವರ ಹತ್ರ ಹೇಳ್ಕೊಳ್ಳಿ, ಖಂಡಿತ ಸಿಗುತ್ತೆ. ಇದು ಸತ್ಯ. ವೀಕ್ಷಕರೇ, ಶನಿವಾರದ ಈ ಮಹರ್ಷಿ ವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇವತ್ತು ಕೂಡ ಪ್ರತಿ ಶನಿವಾರದಂತೆ ನಾವು ನಿಮ್ಮನ್ನ ವಿವಿಧ ಸ್ಥಳಗಳಿಗೆ, ಕ್ಷೇತ್ರಗಳಿಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ನಡೆದಂತಹ ಕಾರ್ಯಕ್ರಮಗಳ ದೃಶ್ಯಾವಳಿಯನ್ನ ಕೂಡ ತೋರಿಸಿದ್ವಿ. ಇಷ್ಟ ಆಯ್ತು ಅಲ್ವಾ? ಸರಿ, ಹಾಗಿದ್ರೆ ಮತ್ತೆ ನಿಮ್ಮ ಭೇಟಿ ಯಾವಾಗ? ಸೋಮವಾರ ಬೆಳಗ್ಗೆ 8 ಗಂಟೆಗೆ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಹೋಗ್ಬರೋದಾ? ನಮಸ್ಕಾರ.